ಮೇಡಮ್, ಗಣೇಶನ್ ವಿಗ್ರಹ ತಂದು ಹೆಂಗ್ ಪೂಜೆ ಮಾಡ್ತೀವೋ ಹಂಗೆ ಗೌರಿ ವಿಗ್ರಹನೂ ತಂದು ಪೂಜೆ ಮಾಡ್ಬೇಕು ತಾನೆ. ನೀವು ನೋಡಿದ್ರೆ ಬರೀ ಗಂಗೆ ಮಾತ್ರ ಇಟ್ಕೊಂಡಿದ್ದೀರಾ. ಈ ಗೌರಿ ಪೂಜೆ ಮಹತ್ವ ಏನು? ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷ ಸಮಯದಲ್ಲಿ ಮಾಡುವ ಹಬ್ಬನೇ ಗೌರಿ ಹಬ್ಬ. ಈ ದಿವಸ ಕೈಲಾಸದಿಂದ ಗೌರಿ ಭೂಮಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅವಳನ್ನ ತವ್ರ ಮನೆಗೆ ಕರೆದು ಆತಿಥ್ಯ ಮಾಡಿ ವಾಪಸ್ ಮಗನ ಜೊತೆ ಕಳ್ಸೋದೆ ಈ ಹಬ್ಬದ ವೈಶಿಷ್ಟ್ಯ. ಅಲ್ಲದೆ ಈ ಹಬ್ಬನ ಹೆಂಗಸರು ತಮ್ಮ ಸೌಭಾಗ್ಯಕ್ಕಾಗಿ ಮತ್ತೆ ಗಂಡನ್ಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಆಚರಿಸ್ತಾರೆ. ಈ ದಿನ ಗೌರಿ ಶಿವಲಿಂಗ ಮಾಡಿ ಅದ್ರ ಪೂಜೆ ಮಾಡಿದಾಗ ಶಿವ ಪ್ರತ್ಯಕ್ಷ ಆದ್ನಂತೆ. ಏನ್ ವರ ಬೇಕು ಅಂತ ಕೇಳಿದಾಗ ನೀನೇ ನನ್ ಗಂಡನಾಗಿ ಬರ್ಬೇಕು ಅಂತ ಕೇಳ್ಕೊಂಡ್ಲಂತೆ. ಅದಕ್ಕೆ ಮದ್ವೆ ಆಗಿರೋ ಹೆಂಗಸರು ಈ ಹಬ್ಬನ ಆಚರಿಸ್ತಾರೆ. ಹರಿತಿರೋ ಗಂಗೆ ಪ್ರಕೃತಿಯ ಸಂಕೇತ. ಅದೇ ಗಂಗೆನ ಕಳ್ಸದಲ್ಲಿ ತಂದ್ರೆ ಅದು ಸಂಸ್ಕೃತಿಯ ಸಂಕೇತ, ಅಂದ್ರೆ ಗೌರಿಯ ಸಂಕೇತ. ಅದಕ್ಕೆ ಗೌರಿ ಹಬ್ಬದ ದಿನ ನಾವು ಕಳ್ಸದಲ್ಲಿ ಗಂಗೆ ಹಾಕಿ ಅದಕ್ಕೆ ಪೂಜೆ ಮಾಡ್ತೀವಿ. ಬಾಬಾ, ದೊಡ್ಡ ಅನಾಹುತ ಆಗೋಗಿದೆ. ಬನ್ನಿ, ಎಲ್ರು ನೋಡ್ತೀರಂತೆ. ಹೊರಗಡೆ ಬನ್ನಿ ಬನ್ನಿ. ಬಾ ಸೌಂದರ್ಯ, ಬನ್ರಿ. ಗೌರಿ ಪೂಜೆಯಿಂದ ಇಷ್ಟೊಂದು ಮಹತ್ವ ಇದೆ ಅಂತ ಗೊತ್ತೇ ಇರಲಿಲ್ಲ ಮೇಡಮ್. ಹೇಗೂ ಗೌರಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ದೀರಾ, ಎಲ್ಲ ಒಳ್ಳೇದಾಗುತ್ತೆ. ಆ ದೇವರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹ್ಞೂ ಜಾಜಿ ಅಕ್ಕ, ಪ್ರತಿ ವರ್ಷ ನಾವು ಗೌರಿ ಪೂಜೆ ಮಾಡ್ತಿದ್ವಿ. ಈ ವರ್ಷ ಎಲ್ಲಿ ಮಾಡೋಕ್ಕಾಗಲ್ವೋ ಅಂತ ಯೋಚನೆ ಆಗಿತ್ತು. ನೀವು ಹೇಳಿದ್ರಿಂದ ಮಾಡೋ ಹಂಗಾಯ್ತು. ಏಯ್ ಏಯ್, ನಿಲ್ಲೇ ಇಲ್ಲಿ. ಬಾಬಾ, ಸೌಂದರ್ಯ, ಎಲ್ರು ಬೇಗ ಬನ್ನಿ ಇಲ್ಲಿ. ಮಾಡ್ತೀನಿ ಇರು ನಿನ್ಗೆ. ಬಾಬಾ, ನೋಡಿದ್ರಾ? ಸೌಂದರ್ಯ ನೋಡು, ಅವಳು ಏನ್ ಮಾಡಕ್ ಹೊರಟಿದ್ದಾಳೆ ಅಂತ. ಎಲ್ಲ ತಯಾರಾಯ್ತು. ಗೌರಿ ಗಣೇಶನೇ ಇನ್ನೂ ಬಂದಿಲ್ಲ. ನನಗೆ ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ. ನನ್ನ ಗಂಡಂಗೆ ಬೇರೆ ಫೋನ್ ಮಾಡಬೇಕು. ಏಯ್ ಪೂಜಾ, ನಿನ್ನ ಗಂಡಂಗೆ ಫೋನ್ ಮಾಡೋದಕ್ಕೂ ನಿನ್ಗೆ ಹೊಟ್ಟೆ ಹಸಿತಾ ಇರೋದಕ್ಕೂ ಏನೇ ಸಂಬಂಧ? ಅಣ್ಣ, ಹಬ್ಬದ ಊಟನ ಗಂಟ್ಲು ಪೂರ್ತಿ ತಿಂದ್ರೆ ತಾನೇ ನನ್ನ ಗಂಡನ ಹತ್ರ ಗಂಟೆಗಟ್ಲೆ ಮಾತಾಡಕ್ಕಾಗೋದು. ಗಂಟೆಗಟ್ಟಲೆ ಮಾತಾಡಿದ್ರೆ ತಾನೇ ಇನ್ನೊಂದ್ಸಲ ತಿನ್ನಕ್ಕಾಗೋದು. ಮತ್ತೇನ್ ಮಾಡ್ಲಿ? ಕಮ್ಮಿ ತಿನ್ನೆ. 4 ಬೂದುಗುಂಬಳಕಾಯಿ ಸೈಜ್ ಆಗಿದೆಯಲ್ಲೇ. ನೋಡಿ ಅದಕ್ಕೆ ಹೇಗಂತಾರಣ್ಣ. ಊಟದ ವಿಷಯದಲ್ಲಿ ಹಾಗೆಲ್ಲ ರೇಗಿಸ್ಬೇಡಿ, ಸುಮ್ಮನೆ. ಆಯ್ತು ನೋಡಿ, ಅವ್ರು ಎಷ್ಟು ಬೇಕಾದ್ರೂ ತಿನ್ಲಿ, ಆದ್ರೆ ಆ ಬಾಯಿ ಜೋರ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಕ್ ಹೇಳು. ನೀನ್ ಮಾತಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಮ್ಮ. ನೀವು ನರಸಿಂಹಂಗೆ ಫೋನ್ ಮಾಡಿ ಗಣೇಶ ಗೌರಿ ಎಲ್ಲಿದಾರಂತ ಕೇಳಿ. ಗೌರಿ ಬಂದಾಯ್ತಲ್ಲ. ಅರೆ, ನನ್ ಮಗ ಹೇಳ್ದಂಗೆ ಗೌರಮ್ಮನೇ ಗೌರಿ ತಂದಿದ್ದಾಳೆ. ಬಾ. ಯಾರಮ್ಮ ನೀನು? ನೀನು ನಮ್ಮನೆ ಗೌರಿ ತಂದಿದ್ಯಾ? ಹಾಂ ಅಮ್ಮ, ಈ ಗೌರಿನ ನಿಮ್ಮ ಮನೆಗೆ ಕೊಡಕ್ಕೆ ಬಂದೆ. ಕೊಟ್ಟು ಹೋಗಕ್ ಬಂದ್ಯೋ ಅಥವಾ ಏನಾದ್ರೂ ಇಟ್ಟು ಹೋಗಕ್ ಬಂದ್ಯೋ? ಅಂಬುಜ, ಹಬ್ಬಕ್ಕೆ ಬಂದಿರೋ ಹೆಣ್ಮಕ್ಳಿಗೆ ಹಾಗೆಲ್ಲ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನೆ ಇರು. ನೀನೇ ಯಾಕಮ್ಮ ನಮ್ಮನೆ ಗೌರಿ ತಂದಿದ್ಯಾ? ಯಾಕೆ ಅಂದ್ರೆ ಇದು ನಮ್ಮನೆ ಗೌರಿ. ನಮ್ಮನೆ ಗೌರಿ ಇವಳ ಹತ್ರ ಹೇಗೋ ಹೋಯ್ತು? ಅದು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಗೌರಿ ತಗೊಂಡು ಪೂಜೆ ಸಾಮಾನು ತರೋಣ ಅಂತ ನನ್ನ ಫ್ರೆಂಡ್ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಇವರು ಬಂದಿದ್ರು. ಆಗ ಮಿಸ್ ಆಗಿ ನಮ್ಮನೆ ಗೌರಿ ಅವ್ರ ಮನೆ ಬ್ಯಾಗಲ್ಲಿ ಹೋಗ್ಬಿಟ್ಟಿತ್ತು. ಅದನ್ನ ವಾಪಸ್ ಕೊಡಕ್ ಬಂದಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಏನ ಮಿಸ್ ಆಗಿ ಹೋಯ್ತಾ? ಒಂದು ನೀನ್ ಇಟ್ಟಿರ್ಬೇಕು, ಇಲ್ಲ ಇವಳೇ ತಗೊಂಡು ಇಟ್ಕೊಂಡಿರ್ಬೇಕು, ಇಲ್ಲ ಅಂಗಡಿಯವನಾದ್ರೂ ಇಟ್ಟಿರ್ಬೇಕು. ಅದೇ ಮಿಸ್ ಆಗಿ ಇವಳ ಬ್ಯಾಗಿಗೆ ಹೋಗುತ್ತೆ. ಸ್ವಲ್ಪ ಎಲ್ಲ ಸುಮ್ಮನೆ ಇರ್ತೀರಾ? ಗೌರಿ ಗಣೇಶ ಮನೆಗೆ ಬಂದಾಯ್ತು ತಾನೆ, ಪೂಜೆ ಮಾಡಿ ಮುಗಿಸೋಣ ಬಿಡಿ. ಬನ್ನಿ ಬನ್ನಿ ಕಡೆ.
ತಗೊಳ್ಳಿ, ನಾನು ಹೋಗಬೇಕು. ಅಯ್ಯಯ್ಯೋ, ಮನೆ ಬಾಗಿಲುವರೆಗೂ ಬಂದು ಹಾಗೆ ಹೋಗ್ಬಾರ್ದಮ್ಮ. ನೀನೇ ಗೌರಿನ ಒಳಗಡೆ ತಂದ್ಬಿಡು. ನರಸಿಂಹ, ನೀನು ಇಲ್ಲೇ ಇರು. ಗೌರಿ ಗಣಪತಿಗೆ ಇಬ್ರಿಗೂ ಆರತಿ ಮಾಡಿಬಿಡ್ತೀನಿ. ಹಾಂ, ಬಾ ಅಂಬುಜ. ಏನೋ ಹಂಗೆ ನೋಡ್ತಿದ್ಯಾ? ಅದು ಯಾರೋ ಫೋನಲ್ಲಿ ಹೇಳಿದ್ರು, ನಾನು ಇರೋದೇ ಹೀಗೆ ಬರೋದೇ ಹಾಗೆ ಅಂತೆಲ್ಲ. ಆದರೆ ಇಲ್ಲಿ ನೋಡಿದ್ರೆ ತಾಜ್ ಮಹಲ್ನೇ ನೋಡ್ದಂಗೆ ಅನ್ನಿಸ್ತಿದೆ. ಆದರೂ ನೆಕ್ಸ್ಟ್ ಟೈಮ್ ಈಗೆಲ್ಲ ಬರಬೇಡ. ಯಾಕೆ? ಎಣ್ಣೆ ಹೊಡೆದ್ರು ಹಾಳಾಗದಿರೋ ಈ ನನ್ನ ಹಾರ್ಟು ನಿನ್ನ ಈ ಗೆಟಪಲ್ಲಿ ನೋಡ್ತಿದ್ರೆ ಯಾಕೋ ವೀಕ್ ಆಗ್ತಾ ಇದೆ. ನನಗೆ ಅಡ್ವೈಸ್ ಮಾಡೋನು ನೀನೇ. ಹಬ್ಬದ ದಿನ ಒಳ್ಳೆ ಪೊರ್ಕಿ ಥರ ಕಾಣಿಸ್ತಿದ್ಯಾ. ಹಬ್ಬದ ದಿನ ಎಲ್ಲರೂ ಪಂಚೆ ಶಲ್ಯ ಹಾಕ್ಕೊಂಡು ಪೂಜೆ ಮಾಡ್ತಾರೆ. ಆದರೆ ನೀನು ನೋಡಿದ್ರೆ ಒಳ್ಳೆ ಸ್ಲಮ್ಮಲ್ಲಿರೋ ಥರ ಇದೆಯಾ. ಎಕ್ಸ್ಕ್ಯೂಸ್ ಮೀ, ನಾವು ಹಿಂಗೆ ಇರೋದು, ಜನ ನಮ್ಮನ್ನ ಹಿಂಗೆ ಒಪ್ಕೊಂಡಿರೋದು. ನೀನು ಹೇಳಿದೆ ಅಂತ ನಾನು ಗೆಟಪ್ನೆಲ್ಲ ಚೇಂಜ್ ಮಾಡಲ್ಲ. ಸಾರಿ. ನಾನೇ ನಿನಗೆ ಚೇಂಜ್ ಮಾಡು ಅಂತ ಹೇಳಿಲ್ಲ. ನೀನು ಹೇಗೆ ಬೇಕಾದರೂ ಇರು, ನನಗೇನು. ಬಲ್ಗಾಲ್ ಇಟ್ಟು ಇಬ್ರು ಒಳಗಡೆ ಬನ್ನಿ. ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಮಾಡದೆ ಎಷ್ಟೋ ವರ್ಷಗಳಾಗೋಗಿದೆ. ಅಂಥದ್ರಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಗೌರಿ ಪೂಜೆ ಮಾಡ್ತಿದ್ಯೇನೆ? ಈ ಮನೆಗೆ ಒಳ್ಳೇದಾಗತ್ತಾ? ಬಾವಾ, ಈ ಅಪಶಕ್ನ ಮಾಡಿರೋ ಇವಳಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವೇ ಹೇಳಿ. ಹೇಳಿ ಬಾವಾ. ಸೌಂದರ್ಯ, ಇವಳಿಗೇನ್ ಶಿಕ್ಷೆ ಕೊಡ್ಬೇಕು ಅಂತ ನೀನಾದ್ರೂ ಹೇಳಮ್ಮ. ಭಾವಾ, ಸೌಂದರ್ಯ, ಏನಿಬ್ರು ಸುಮ್ಮನಾಗ್ಬಿಟ್ರಿ? ಹೇಳಿ. ದೀಪ ಮಾಡಿರೋ ಕೆಲಸಕ್ಕೆ ಅವಳಿಗೆ ಶಿಕ್ಷೆ ಕೊಡೋ ಬದಲು ಅವಳು ಕೈಲಿರೋ ಕಳಶನಿಟ್ಟು ಪೂಜೆ ಮಾಡೋಣ. ಭಾವಾ, ಏನ್ ಹೇಳ್ತಿದ್ದೀರಾ? ಇಷ್ಟು ವರ್ಷ ನಿಲ್ಸಿರೋ ಪೂಜೆನ ಮತ್ತೆ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ನನ್ನ ಹೆಂಡತಿ ಇದ್ದಾಗ ನಡೀತಾ ಇದ್ದ ಗೌರಿ ಪೂಜೆ ಅವಳು ಹೋದ್ಮೇಲೆ ಮಾಡೋದು ಬೇಡ ಅಂತ ನಿಲ್ಲಿಸಿದ್ವಿ. ಇವತ್ತು ದೀಪ ಮೂಲಕ ಗೌರಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂದರೆ ನಾವು ಗೌರಿ ಪೂಜೆನ ಮುಂದುವರಿಸ್ಕೊಂಡು ಹೋಗೋಣ. ಇದರಿಂದ ನನ್ನ ಹೆಂಡತಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ದೀಪ, ನೀನು ಕೈಲಿ ಹಿಡ್ಕೊಂಡಿರೋ ಕಳಶನ ಒಳಗೆ ತಗೊಂಡು ಹೋಗಿ ಪೂಜೆ ಮಾಡಮ್ಮ. ಮಾವ, ಇದನ್ನ ಮನೆ ಹಿರಿಯರ ಒಳಗಡೆ ತಗೊಂಡು ಹೊರದ್ರೆ ಶ್ರೇಷ್ಠ. ಹೌದಾ? ಸರಿ, ಹಾಗಾದ್ರೆ ಸೌಂದರ್ಯ ಕೈ ಕೊಡು. ಶಂಸಿ ಮಾವ, ಈ ಮನೆ ಹಿರಿಯರು ಸುಕನ್ಯಾ ಮೇಡಮ್, ಅವ್ರ ಕೈಲೇ ಕೊಡ್ಲಾ? ಅದು ಸರಿನೇ, ಸುಗನ ಕೈಗೆ ಕೊಡು. ಕೊಡಮ್ಮ, ಕೊಡು ಕೊಡು. ಮೇಡಮ್, ನೀವೇ ಮುಂದೆ ಹೋಗ್ಬೇಕು. ನಾನಾ? ಮುಂದೆನಾ? ಸರಿನಮ್ಮ.
ಅಲ್ಲ ಮೇಡಮ್, ಸುಕನ್ಯಾ ಮೇಡಮ್ ನಿಮಗೆ ಅಷ್ಟೊಂದೆಲ್ಲ ಬೈದ್ರು ಕಳ್ಸನ ಮತ್ತೆ ಅವ್ರ ಕೈಲೇ ಕೊಟ್ಟು ಕಳ್ಸಿದ್ರಿ. ಅಲ್ಲ ಜಾಜಿ ಅಕ್ಕ, ಅವ್ರಿಗೆ ಮನೆ ಹಿರಿ ಸೊಸೆ ಇಷ್ಟು ದಿನ ನಿಲ್ಸಿರೋ ಸಂಪ್ರದಾಯನ ನಮ್ಮೂರ್ದೆ ಅಂತ ಒಂದೆರಡು ಮಾತು ಹೇಳಿದ್ರಪ್ಪ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಟುಕು ನಾನು ಮುಂಬಾಗ್ಲಿಂದ ಹೋಗಂಗಿಲ್ಲ, ಅದಕ್ಕೆ. ಸರಿ, ಹಾಗಾದ್ರೆ ಬನ್ನಿ ಆ ಕಡೆಯಿಂದ ಹೋಗೋಣ. ಸರಿ, ನಾನೀಗ ಹೊರಡ್ತೀನಿ. ಅಯ್ಯೋ, ಮನೆಯವ್ರಿಗೂ ಗೌರಮ್ಮನ್ ತಂದು ಈಗ ಹೋಗ್ತೀನಿ ಅಂದರೆ ಹೇಗಮ್ಮ? ಇನ್ನೊಂದು 5 ನಿಮಿಷ ಮಂಗಳಾರತಿ ಮಾಡಿಬಿಡ್ತೀವಿ, ಮುಗಿಸ್ಕೊಂಡು ಹೋಗು, ಆಗ ನಮಗೂ ಸಮಾಧಾನ. ಹೋಗಪ್ಪ, ಗಂಗೆನ ತಗೊಂಡ್ ಬಾ. ಹಾಂ ಬನ್ನಿ. ಓ ಬನ್ನಿಮ್ಮ. ಚೆನ್ನಾಗಿ ಏನಮ್ಮ ವತ್ಸಲ, ಹಬ್ಬ ಜೋರ? ಇಲ್ಲ, ಈಗ ಪೂಜೆ ಶುರು ಮಾಡಬೇಕು. ಈಗ ಪ್ರತಿ ವರ್ಷ ನಿಮ್ಮನೇಲೆ ಮೊದಲು ಪೂಜೆ ಮುಗಿಯೋದು, ಈ ವರ್ಷ ಯಾಕೆ ಲೇಟ್ ಆಯ್ತು? ಅದು ನನ್ನ ಮಗ ಗೌರಿ ಗಣೇಶ ತರೋದು ಲೇಟ್ ಮಾಡ್ಬಿಟ್ಟ, ಅದಕ್ಕೆ. ಅದಕ್ಕಲ್ಲಮ್ಮ ತಡ ಆಗಿರೋದು, ನಿಮ್ಮ ಮನೆ ಬೆಳಗೋ ದೀಪ ಇಲ್ಲ ಅಲ್ಲ, ಅದಕ್ಕೆ ತಡ ಆಗಿರೋದು. ಸರಿಯಾಗಿ ಹೇಳಿದ್ರೆ ಸಾವಿತ್ರನವ್ರೆ, ಏನೇ ಆಗಲಿ ಮನೆಯಲ್ಲಿ ಹಬ್ಬಕ್ಕೆ ಹೆಣ್ಮಕ್ಳಿದ್ರೇನೆ ಕಳೆ. ಹೌದು. ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ವಲ್ಲ? ಇವರು ನಮ್ಮ SI ಸಾಹೇಬ್ರ ಮಗಳು ಸಂಜನಾ ಅಂತ. ಓ ಹೌದಾ, ಇನ್ಸ್ಪೆಕ್ಟರ್ ಮಗಳ? ಏನಮ್ಮ ಇಲ್ಲಿ ಏನ್ ಸಂಬಂಧ ಬೆಳೆಸ್ಕೊಳಕ್ ಕರ್ಸ್ಕೊಂಡಿದ್ದೀರಾ ಹೇಗೆ? ಅಯ್ಯೋ ಹಾಗೇನಿಲ್ಲ, ಪೂಜೆಗೆ ಬಂದಿದ್ದಾರೆ ಅಷ್ಟೇ. ನಿನ್ ಮಗ ಮನೆಗೆ ಬಂದಿದ್ದಾನಂತೆ, ಇಲ್ಲೇನು ಕಾಣಿಸ್ತಾನೆ ಇಲ್ವಲ್ಲ? ಬಂದ ನೋಡಿ. ಓ ನರಸಿಂಹ, ಒಳ್ಳೆ ಮದುಮಗನ್ ತರ ರೆಡಿ ಆಗಿದ್ಯಾ. ಹ್ಞೂ ಅಜ್ಜಿ, ಸಮಯ ಸಂದರ್ಭಕ್ಕೆ ಪ್ರಕೃತಿ ಬದಲಾದಂಗೆ ನಾವು ಬದಲಾಗಬೇಕಲ್ಲ, ಅದಕ್ಕೆ ಗೆಟಪ್ಪು. ಜಯರಾಮ, ನಿನ್ನ ಮಗಂಗೂ ಒಂದು ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡೋಕ್ ತಾನೆ? ಮದುವೆಗೆ ಇದು ಸರಿಯಾದ ವಯಸ್ಸು. ಈಗ ನೀನು ಮದುವೆ ಮಾಡಿಲ್ಲ ಅಂದ್ರೆ ಮಕ್ಕಳು ಕೈ ತಪ್ಪಿ ಹೋಗ್ಬಿಡ್ತವೆ. ಅವನು ಯಾವಾಗಲೂ ಕೈ ತಪ್ಪು ಹೋಗಾಯ್ತು. ಏನಂದೆ? ಮಾಡೋಣ. ನೋಡಪ್ಪ, ಹುಡುಗಿ ಹೀಗೆ ಲಕ್ಷಣವಾಗಿರ್ಬೇಕು. ಅವರಿಬ್ರು ಜೋಡಿ ನೋಡು, ಒಳ್ಳೆ ಗಂಡ ಹೆಂಡತಿಯರಾಗಿಲ್ವಾ? ನೋಡಿದ್ದೆ ಬೇಬಿ, ನಮ್ಮ ಜೋಡಿನ ಜನನೂ ಮೆಚ್ಕೋತಾ ಇದ್ದಾರೆ. ಜನ ಮೆಚ್ಚಿದ ಜೋಡಿ ನಮ್ಮದು. ಅಯ್ಯೋ ಸಾವಿತ್ರಮ್ಮ, ಹಾಗೆಲ್ಲ ಮಾತಾಡಬೇಡಿ. ಹೇಳಿ ಕೇಳಿ ನಮ್ಮ SI ಮಗಳು ಎಲ್ಲ ನನ್ನ ತಲೆಗೆ ಬಂದ್ಬಿಡುತ್ತೆ. ಮೇಡಮ್, ನೀವೇನು ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ತಮಾಷೆಗೆ ಅವರು ಹಾಗೆಲ್ಲ ಹೇಳಿದ್ದು. ವತ್ಸಲ, ಆರ್ತಿ ಬೆಳಗ್ಬಿಡು. ಮಾಡ್ತೀನಿ, ಪೂಜೆ ಮಾಡ್ಬಿಟ್ಟು ಮಾಡ್ತೀನಿ. ಯಾರೋ ನಾನು ಇರೋದೇ ಹೀಗೆ, ನಾವು ಮಾಸು ಕ್ಲಾಸ್ ಅಲ್ಲ ಅಂತಿದ್ರು, ಆದ್ರೆ ಈಗ ನೋಡಿದ್ರೆ ಕೆಟ್ಟಪ್ಪೆ ಚೇಂಜ್ ಆಗಿದೆ. ನಮ್ಮನ್ನು ಇಷ್ಟಪಡೋರಿಗೋಸ್ಕರ ನಾವಿಷ್ಟು ಮಾಡ್ತಿದ್ರೆ ಹೇಗೆ ಬೇಬಿ? ಅದು ನೀನು ಇಷ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡ್ಬಂದಾಗ ನಾನು ಪಂಚೆ ಹಾಕೊಳ್ದಿದ್ರೆ ಹೇಗೆ? ನಾವಿರು ಮ್ಯಾಚ್ ಆಗಬೇಕಲ್ವಾ? ಜಸ್ಟ್ ಶಟ್ ಅಪ್. ಯಾವುದಕ್ಕೂ ಆ ಅಜ್ಜಿ ಹೇಳಿದ್ರ ಬಗ್ಗೆ ಒಂದ್ಸತಿ ಸೀರಿಯಸ್ ಆಗಿ ಯೋಚನೆ ಮಾಡು. ಏನು, ನಾನು ನಿನ್ನನ್ನು ಮದುವೆ ಆಗದ? ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ನೋಡೋಣ.
ಈ ರೀತಿ ಗೌರಿ ಗಣೇಶನ ಒಟ್ಟಿಗೆ ಇಟ್ಟು ಪೂಜೆ ಮಾಡಿ ಎಷ್ಟು ವರ್ಷಗಳಾಗಿತ್ತು. ಈಗ ದೀಪ ಮೂಲಕ ಮತ್ತೆ ಶುರುವಾಯಿತು. ಅಮ್ಮ ದೀಪ, ನೀನು ಏನೇ ಮಾಡಿದ್ರು ಅದರಿಂದ ಏನಾದರೂ ಒಳ್ಳೇದೇ ಆಗುತ್ತಮ್ಮ. ಭಾವ, ಪೂಜೆಗೆಲ್ಲ ರೆಡಿ ಆಗಿದೆ, ಪೂಜೆ ಶುರು ಮಾಡೋಣ. ಆದರೆ ಪೂಜೆ ಶುರು ಮಾಡೋಕ್ಕೆ ಆರತಿ ಮಾಡಬೇಕಾದವ್ರೆ ಇಲ್ವಲ್ಲಮ್ಮ? ಯಾರು? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ಈ ವರ್ಷ ದೀಪ ಜೊತೆ ಚಿರು ತಾನೇ ಆರತಿ ಮಾಡಬೇಕಾಗಿರೋದು. ಓ ಹೌದಲ್ವಾ, ಅವನಿಗಿಷ್ಟ ಇಲ್ವೇನೋ, ಅದಕ್ಕೆ ಅವನು ಬಂದಿಲ್ಲ. ಇದು ಇಷ್ಟದ ಪ್ರಶ್ನೆ ಅಲ್ಲಮ್ಮ, ಸಂಪ್ರದಾಯ. ಹಾಗಂತ ಸೌಂದರ್ಯನು ಹೇಳಿದಾಳೆ. ಆದರೆ ಅವನು ಇನ್ನೂ ಬಂದಿಲ್ಲ ಅಂದರೆ ಇದ್ಯಾಕೋ ಸರಿ ಕಾಣ್ತಿಲ್ಲ. ಅಮ್ಮ ಸೌಂದರ್ಯ, ದೀಪ ಜೊತೆ ಚಿರುನೆ ಆರತಿ ಮಾಡಬೇಕು ಅಂತ ನೀನು ಅವನಿಗೆ ಹೇಳಿದ್ದೆ ತಾನೆ? ಹ್ಞೂ ಮಾವ, ಹೇಳಿದ್ದೀನಿ. ನೀನೇ ಪೂಜೆ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಅವ್ನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಮತ್ತ್ಯಾಕೆ ಬರಲಿಲ್ಲ ಅವನು? ಅಪ್ಪ, ಚಿರುನ ನಾನೇ ಕರ್ಕೊಂಡು ಬರ್ತೀನಿ. ದೀಪ, ನನ್ನ ಜೊತೆ ನೀನು ಬಾ. ಏಯ್, ಏನಮ್ಮ ನೀನು ಆರತಿ ಹೇಗೆ ತಗೊಳ್ಳೋದನ್ನು ಗೊತ್ತಿಲ್ವಾ ನಿಂಗೆ? ಹೋಗ್ಲಿ ಬಿಡಿಮ್ಮ, ಅವಳು ಚಿಕ್ಕವಳಲ್ವಾ, ಅವಳಿಗೆ ಗೊತ್ತಿಲ್ಲ. ಚಿಕ್ಕವಳಾದ್ರೇನು ಸಂಸ್ಕಾರ ಕಲ್ತಿರ್ಬೇಕು ಒಂದ್ಸಲ. ನೋಡು, ನಾನು ಹೇಳ್ಕೊಡ್ತೀನಿ ಹೇಗೆ ಆರತಿ ತಗೊಳ್ಳೋದು ಅಂತ. ನೋಡು, ಹೀಗೆ ಬಲಗೈಯಲ್ಲಿ ತಗೊಂಡು 2 ಕಣ್ಣಿಗೆ ಮುಡಿಸ್ಕೊಂಡು ತಲೆಗೆ, ತಲೆಯಿಂದ ಹೃದಯಕ್ಕೆ, ಹೃದಯದಿಂದ ನಾಭಿಯ ಎಡಭಾಗದಲ್ಲಿ ಮುಗಿಬೇಕು. ಅರ್ಥ ಆಯ್ತಾ? ಇದರ ಅರ್ಥ ಏನು ಅಂದರೆ, ಶಿರದಲ್ಲಿರುವ ಅಮೃತನ ಹೃದಯಕ್ಕೆ ತಂದು ಹೃದಯದಲ್ಲಿರೋ ಅಗ್ನಿಯನ್ನು ನಮ್ಮ ನಾಭಿಯ ಎಡಭಾಗದಲ್ಲಿರೋ ಪಾಪ ಪುರುಷನಲ್ಲಿ ಸುಡಬೇಕು. ಆಗ ನಮ್ಮ ದೇಹ ಶುದ್ಧವಾಗುತ್ತೆ ಅನ್ನೋ ನಂಬಿಕೆ. ಅರ್ಥ ಆಯ್ತಾ? ತಗೋ, ನಾನು ಹೇಳಿದಾಗ ಆರ್ತಿ ಈ ಬೆರಳಿಂದ ತಗೊಮ್ಮ. ಹಾ, ನೋಡಿದ್ಯಾ? ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಹೋಗಮ್ಮ, ಒತ್ಸಲ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಏನು, ನಾನು ಇವ್ರ ಕಾಲಿಗೆ ಬೀಳ್ಬೇಕಾ? ಬೇಡಮ್ಮ, ಬೀಳ್ಬೇಡ. ಅಯ್ಯೋ, ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀಯ ವತ್ಸಲ? ನೋಡು, ಮುತ್ತೈದರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಬೇಗ ಕಂಕಣ ಬಲ ಕೂಡಿ ಬರುತ್ತಂತೆ. ಪಾಪ ಅಜ್ಜಿ ಅಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ, ಅವ್ರ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ ಸಂಜನಾ ಅವರೇ? ಮಾಡಿ. ಅವ್ರಿಗೆ ಎಲ್ಲರೂ ಮುಂದೆ ಕಾಲಿಗೆ ಬೀಳೋದು ಮುಜುಗರ ಅನ್ಸುತ್ತೆ. ಬೇಡ ಬಿಡಿ. ಅಯ್ಯೋ, ಬೇಡ ಅಂದ್ರೆ ಈಗಿನ ಕಾಲದ ಹುಡುಗಿಯರು ಸಂಸ್ಕಾರ ಕಲಿಯೋದು ಹೇಗೆ ಜೈರಾಮ? ಕರೆಕ್ಟಾಗಿ ಹೇಳಿ. ಅಯ್ಯೋ, ನಿನ್ನ ಕೈಯಿಂದ ಅವಳ ಪಾದ ಮುಟ್ಟೋದಲ್ಲಮ್ಮ, ನಿನ್ನ ಹಣೆ ಅವಳ ಪಾದ ಸ್ಪರ್ಶ ಮಾಡಬೇಕು. ಅದಕ್ಕೆ ನಮಸ್ಕಾರ ಅಂತಾರೆ. ಮಾಡು, ಸರಿಯಾಗಿ ಮಾಡು, ಸರಿಯಾಗಿ ಮಾಡು. ಇಟ್ಕೊಂಡು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತಗೋಪ್ಪ. ನರಸಿಂಹ, ಈಗ ನೀನು ನಿಮ್ಮ ಅಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಹಾಗೆ. ಒಳ್ಳೇದಾಗ್ಲಿ ಮಗನೇ, ಎದ್ದೇಳು.
ಅಮ್ಮನ ಕಾಲಕ್ಕೆ ಬಿದ್ದಾಯ್ತಲ್ಲ, ಸಾಕು ಬಿಡು. ಅಯ್ಯೋ ಅದು ಹೇಗಾಗುತ್ತೆ ಜಯರಾಮ? ನೋಡು, ಈಗಿನ ಕಾಲದಲ್ಲಿ ಹುಡುಗರು ಅಪ್ಪನ ಕಾಲಿಗೆ ಬಂದು ಬೀಳೋದೇ ಅಪರೂಪ. ಅಂಥದ್ರಲ್ಲಿ ಮಗ ಬಂದು ಕಾಲಿಗೆ ಬೀಳ್ತಾ ಇದ್ದಾನೆ, ನೀನು ಬೇಡ ಅಂದ್ರೆ ಹೇಗೆ? ನೋಡು, ನಮಸ್ಕಾರ ಮಾಡಿಸ್ಕೋ, ಒಳ್ಳೇದಾಗಲಿ ಅಂತ ಮನಸಾರೆ ಆಶೀರ್ವಾದ ಮಾಡು.